ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕ್ಯಾನ್ಸರ್ ಈ ಹೆಸರು ಕೇಳಿದ್ರೆ ಸಾಕು, ಎಂಥವರಿಗಾದರೂ ಒಮ್ಮೆ ಎದೆ ಝಲ್ಲನ್ನತ್ತೆ. ವಿಶ್ವಾದ್ಯಂತ ಕೋಟ್ಯಂತರ ಜನರನ್ನ ಬಲಿ ಪಡೆದಿರುವ ಈ ಮಹಾಮಾರಿಯನ್ನ ಕೇವಲ ಒಂದು ಲಸಿಕೆಯಿಂದ ತಡೆಗಟ್ಟೋದಿಕ್ಕೆ ಸಾಧ್ಯ ಆದರೆ ಹೇಗಿರುತ್ತೆ? ಹೌದು, ವಿಜ್ಞಾನಿಗಳ 15-20 ವರ್ಷಗಳ ಈ ಕನಸು ಇದೀಗ ನನಸಾಗುವ ಕಾಲ ಹತ್ತಿರ ಬಂದಿದೆ. ಜಗತ್ತಿನ ಪ್ರಸಿದ್ಧ ಔಷಧಿ ತಯಾರಿಕಾ ಕಂಪನಿಗಳಾದ ಮೆರ್ಕ್ ಮತ್ತು ಮಾಡರ್ನಾ ಜಂಟಿಯಾಗಿ ಅಭಿವೃದ್ಧಿಪಡಿಸ್ತಾ ಇರುವ ಕ್ಯಾನ್ಸರ್ ಲಸಿಕೆ ಈಗ ಅಂತಿಮ ಹಂತದ ಪ್ರಯೋಗಾಲಯದಲ್ಲಿ ಅದ್ಭುತವಾದ ಯಶಸ್ಸು ಸಾಧಿಸಿದೆ. ಈ ಬಿಗ್ ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದ್ದೇ ತಡ ಅಮೆರಿಕದ ಷೇರುಪೇಟೆಯಲ್ಲಿ ಮಾಡರ್ನಾ ಕಂಪನಿಯ ಷೇರಿನ ಬೆಲೆ ಬರೋಬ್ಬರಿ 90%ರಿಂದ 120% ಜಿಗಿದು ದುಪ್ಪಟ್ಟಾಗಿದೆ. ಹಾಗಾದ್ರೆ ಏನಿದು ಕ್ಯಾನ್ಸರ್ ಲಸಿಕೆ? ಇದು ಹೇಗೆ ಕೆಲಸ ಮಾಡುತ್ತೆ? ಕ್ಯಾನ್ಸರ್ ರೋಗಿಗಳಿಗೆ ಇದೇನು ಶಾಶ್ವತ ಪರಿಹಾರನ? ಈ ಲಸಿಕೆ ಯಾವಾಗ ಮಾರುಕಟ್ಟೆಗೆ ಬರಲಿದೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವೈದ್ಯಕೀಯ ಲೋಕದ ಈ ಐತಿಹಾಸಿಕ ಸಾಧನೆಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕ್ಯಾನ್ಸರ್ಗೆ ಬಂತು ಲಸಿಕೆ, ಅಂತಿಮ ಹಂತದ ಪ್ರಯೋಗ ಸಕ್ಸಸ್. ಸ್ನೇಹಿತರೆ, ಕರೋನಾ ಮಹಾಮಾರಿಯನ್ನು ತಡೆಯೋದಿಕ್ಕೆ ಪ್ರಮುಖವಾಗಿ ಬಳಕೆಯಾಗಿದ್ದು mRNA ತಂತ್ರಜ್ಞಾನ. ಇದೇ ತಂತ್ರಜ್ಞಾನವನ್ನು ಬಳಸಿ ಮಾಡರ್ನಾ ಮತ್ತು ಮೆರ್ಕ್ ಕಂಪನಿಗಳು 2016ರಿಂದಲೇ ಕ್ಯಾನ್ಸರ್ ಲಸಿಕೆಯನ್ನು ಕಂಡುಹಿಡಿಯುವ ಸಂಶೋಧನೆ ನಡೆಸುತ್ತಿದ್ವು. ಇದೀಗ ಈ ಲಸಿಕೆಯ 3ನೇ ಮತ್ತು ಅಂತಿಮ ಹಂತದ ಪ್ರಯೋಗದಲ್ಲಿ ವಿಜ್ಞಾನಿಗಳಿಗೆ ಬಿಗ್ ಸಕ್ಸಸ್ ಸಿಕ್ಕಿದೆ. ಮೆಲನೋಮಾ ಅಂದ್ರೆ ಅತ್ಯಂತ ಅಪಾಯಕಾರಿಯಾದ ಚರ್ಮದ ಕ್ಯಾನ್ಸರ್ ಇರುವ 1137 ರೋಗಿಗಳ ಮೇಲೆ ಈ ಲಸಿಕೆಯನ್ನ ಪ್ರಯೋಗ ಮಾಡಲಾಯಿತು. ಸರ್ಜರಿ ಮಾಡಿ ಕ್ಯಾನ್ಸರ್ ಗಡ್ಡೆಯನ್ನ ತೆಗೆದ ಬಳಿಕ ರೋಗಿಗಳಿಗೆ ಇಂಟಿಸ್ಮೆರಾನ್ ಎಂಬ ಹೊಸ ಲಸಿಕೆಯ ಜೊತೆಗೆ ಮೆರ್ಕ್ ಕಂಪನಿಯ ಕೀಟ್ರುಡಾ ಅನ್ನೋ ಔಷಧಿಯನ್ನ ಸೇರಿಸಿ ನೀಡಲಾಯಿತು. ಅಚ್ಚರಿ ಅಂದ್ರೆ ಈ ಲಸಿಕೆ ಪಡೆದವರಲ್ಲಿ ಕ್ಯಾನ್ಸರ್ ಮತ್ತೆ ಮರುಕಳಿಸುವ ಸಾಧ್ಯತೆ ಗಣನೀಯವಾಗಿ ಕಡಿಮೆಯಾಗಿದ್ದು, ಕ್ಯಾನ್ಸರ್ ದೇಹದ ಇತರ ಭಾಗಗಳಿಗೆ ಹರಡೋದು ಸಂಪೂರ್ಣವಾಗಿ ತಡೆಯಲ್ಪಟ್ಟಿದೆ ಅಂತ ಕಂಪನಿ ಅಧಿಕೃತವಾಗಿ ಘೋಷಿಸಿದೆ. ಹೇಗೆ ಕೆಲಸ ಮಾಡುತ್ತೆ ಈ ಕ್ಯಾನ್ಸರ್ ಲಸಿಕೆ? ಇಲ್ಲಿ ನೀವೊಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು. ನಾವು ಪೋಲಿಯೋ, ಕರೋನಾಗೆ ತೆಗೆದುಕೊಳ್ಳುವ ಲಸಿಕೆಗೂ ಈ ಕ್ಯಾನ್ಸರ್ ಲಸಿಕೆಗೂ ಬಹಳ ವ್ಯತ್ಯಾಸ ಇದೆ. ಸಾಮಾನ್ಯ ಲಸಿಕೆಗಳನ್ನ ರೋಗ ಬರುವ ಮುನ್ನವೇ ಎಲ್ರಿಗೂ ಒಂದೇ ತರಹದ ಲಸಿಕೆಯನ್ನ ನೀಡಲಾಗುತ್ತೆ. ಆದರೆ ಕ್ಯಾನ್ಸರ್ ಚುಚ್ಚುಮದ್ದನ್ನ ವೈಯಕ್ತಿಕ ಲಸಿಕೆಯಾಗಿ ಮಾಡಲಾಗುತ್ತೆ. ಅಂದ್ರೆ ಪ್ರತಿಯೊಬ್ಬ ರೋಗಿಯ ಕ್ಯಾನ್ಸರ್ ಗಡ್ಡೆ ಒಂದೇ ರೀತಿಯಲ್ಲಿ ಇರೋದಿಲ್ಲ, ಅದರ ಗುಣಲಕ್ಷಣಗಳು ಬೇರೆ ಬೇರೆಯಾಗಿರ್ತವೆ. ಹಾಗಾಗಿ ಮೊದಲು ರೋಗಿಯ ಕ್ಯಾನ್ಸರ್ ಗಡ್ಡೆಯನ್ನ ಪರೀಕ್ಷಿಸಿ ಅದರಲ್ಲಿರುವ ಮ್ಯೂಟೇಷನ್ಗಳನ್ನ ಗುರುತಿಸಲಾಗುತ್ತೆ. ನಂತರ ಕೇವಲ ಆ ನಿರ್ದಿಷ್ಟ ರೋಗಿಗಾಗಿಯೇ ವಿಶೇಷವಾದ mRNA ಲಸಿಕೆಯನ್ನ ಲ್ಯಾಬ್ನಲ್ಲಿ ತಯಾರಿಸಲಾಗುತ್ತೆ. ಈ ಲಸಿಕೆ ದೇಹದೊಳಗೆ ಹೋದಾಗ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಆ ಕ್ಯಾನ್ಸರ್ ಕಣಗಳನ್ನು ಗುರುತಿಸಿ ಅವನ್ನಷ್ಟೇ ಹುಡುಕಿ ಕೊಲ್ಲೋದಿಕ್ಕೆ ತರಬೇತಿ ಪಡಿತಾವೆ. ಇದೊಂದು ಅದ್ಭುತವಾದ ಟಾರ್ಗೆಟೆಡ್ ಅಟ್ಯಾಕ್ ಇದ್ದ ಹಾಗೆ. ವೈದ್ಯಕೀಯ ಲೋಕದಲ್ಲಿ ಐತಿಹಾಸಿಕ ಸಾಧನೆ. ಶೀಘ್ರದಲ್ಲೇ ಮಾರುಕಟ್ಟೆಗೆ ಬರಲಿದೆ ಲಸಿಕೆ. ಈ ಸಾಧನೆಯ ಬಗ್ಗೆ ಮಾತನಾಡಿರೋ ಮಾಡರ್ನಾ ಸಿಇಒ ಸ್ಟೆಫಾನ್ ಬಾನ್ಸೆಲ್, ಇದು ವೈದ್ಯಕೀಯ ಲೋಕಕ್ಕೆ ಮತ್ತು ರೋಗಿಗಳಿಗೆ ಒಂದು ಐತಿಹಾಸಿಕ ಕ್ಷಣ. ಕ್ಯಾನ್ಸರ್ ಮತ್ತೆ ಬರುತ್ತೆ ಅಂತ ಹೆದರ್ತಾ ಇದ್ದ ರೋಗಿಗಳಿಗೆ ಇದು ಹೊಸ ಭರವಸೆ ಮೂಡಿಸಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಲಸಿಕೆಯ ಅಡ್ಡ ಪರಿಣಾಮಗಳು ಕೂಡ ಸಾಮಾನ್ಯ ಲಸಿಕೆಯಂತೆ ಇವೆ, ಅಪಾಯಕಾರಿ ಎಲ್ಲ ಅಂತ ತಜ್ಞರು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಶ್ವಾಸಕೋಶದ ಕ್ಯಾನ್ಸರ್, ಮೂತ್ರಕೋಶದ ಕ್ಯಾನ್ಸರ್ ಸೇರಿದಂತೆ 9 ಬೇರೆ ಬೇರೆ ಕ್ಯಾನ್ಸರ್ಗಳ ಮೇಲೂ ಈ ಲಸಿಕೆಯನ್ನ ಪ್ರಯೋಗಿಸಲು ವಿಜ್ಞಾನಿಗಳು ಮುಂದಾಗಿದ್ದಾರೆ. ಶೀಘ್ರದಲ್ಲೇ ಅಮೆರಿಕದ FDA ಬಳಿ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸಲು ಕಂಪನಿ ನಿರ್ಧರಿಸಿದ್ದು, ಕೆಲವೇ ತಿಂಗಳುಗಳಲ್ಲಿ ಇದು ಮಾರುಕಟ್ಟೆಗೆ ಬರುವ ನಿರೀಕ್ಷೆಯಿದೆ. ಗಗನಕ್ಕೇರಿದ ಮಾಡರ್ನಾ ಷೇರು, ಹೂಡಿಕೆದಾರರಿಗೆ ಭರ್ಜರಿ ಲಾಭ. ಈ ಗುಡ್ ನ್ಯೂಸ್ ಹೊರಬೀಳ್ತಿದ್ದಂತೆ ಅಮೆರಿಕದ ವಾಲ್ ಸ್ಟ್ರೀಟ್ ಷೇರುಪೇಟೆಯಲ್ಲಿ ಮಾಡರ್ನಾ ಕಂಪನಿಯ ಷೇರಿನ ಬೆಲೆ ಒಂದೇ ದಿನದಲ್ಲಿ ಬರೋಬ್ಬರಿ 90%ರಿಂದ 120% ಜಿಗಿತ ಕಂಡಿದೆ.
ಕೊರೋನಾ ಬಳಿಕ ಕುಸಿದಿದ್ದ ಕಂಪನಿಯ ಷೇರು ಇದೀಗ $120ಗೆ ಏರಿಕೆಯಾಗಿದೆ. ಇನ್ನು ಮೇರ್ಕ್ ಕಂಪನಿಯ ಷೇರು ಕೂಡ %10 ಏರಿಕೆಯಾಗಿದೆ. ಈ ಲಸಿಕೆ ಮಾರುಕಟ್ಟೆಗೆ ಬಂದರೆ ಕೇವಲ ಮೆಲನೋಮಾ ಕ್ಯಾನ್ಸರ್ನಿಂದಲೇ ವರ್ಷಕ್ಕೆ $6 ಬಿಲಿಯನ್ ಆದಾಯ ಬರುವ ನಿರೀಕ್ಷೆ ಇದೆ ಅಂತ ಆರ್ಥಿಕ ತಜ್ಞರು ಅಂದಾಜಿಸಿದ್ದಾರೆ. ಒಟ್ಟಿನಲ್ಲಿ ಸ್ನೇಹಿತರೆ, 15 ವರ್ಷಗಳ ಹಿಂದೆ ವಿಜ್ಞಾನಿಗಳಿಗೆ ಬರೀ ಕಲ್ಪನೆಯಾಗಿದ್ದ ಪರ್ಸನಲೈಸ್ಡ್ ಕ್ಯಾನ್ಸರ್ ವ್ಯಾಕ್ಸಿನ್ ಇಂದು ವಾಸ್ತವವಾಗಿ ನಮ್ಮ ಕಣ್ಮುಂದಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? mRNA ತಂತ್ರಜ್ಞಾನ ನಿಜಕ್ಕೂ ಕ್ಯಾನ್ಸರ್ ಮಹಾಮಾರಿಗೆ ಶಾಶ್ವತವಾಗಿ ಬ್ರೇಕ್ ಹಾಕಲಿದೆಯಾ? ಈ ಐತಿಹಾಸಿಕ ಸಾಧನೆಯ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಈ ಆಶಾಭಾವನೆಯ ಸುದ್ದಿಯನ್ನು ತಿಳಿಸಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.